ನಮಸ್ಕಾರ. ಆನಂದಮಯ ಕೋಶ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಮನಸ್ಸು ಪ್ರಸನ್ನವಾಗಿರಬೇಕು. ಯಾರು ಹೊಗಳಿದ್ರೂ ಆಗ ಪ್ರಸನ್ನ ಆಗೋದು, ಯಾರೋ ಸ್ವಲ್ಪ ದುಃಖ ತಂದರೂ ಅದಕ್ಕೆ ಖಿನ್ನರಾಗೋದು, ಅದು ಸರಿಯಾದ ಸ್ಥಿತಿಯಲ್ಲ. ಎಲ್ಲಕ್ಕೂ ಪಾಸಿಟಿವಿಟಿ ನೋಡೋದು. ಯಾವುದು ನಮ್ಮ ಒಳಗಿನ ಶಕ್ತಿನ ಕಡಿಮೆ ಮಾಡುತ್ತೋ ಆ ಪರಿಸ್ಥಿತಿಗಳಿಂದ ದೂರ ಇರೋದು. ಯಾವುದು ನಮ್ಮ ಮನಸ್ಸಿನ ಭಕ್ತಿನ ಜಾಸ್ತಿ ಮಾಡುತ್ತೋ ಆ ಕೆಲಸದ ಜೊತೆಗೆ ಜಾಸ್ತಿ ಇರೋದು, ಅದರಲ್ಲೇ ಆನಂದ ಕಾಣೋದು. ಯಾರಿಗೆ ಎಲ್ಲ ವಿಷಯದಲ್ಲೂ ಆನಂದ ಕಾಣುವಂಥ ಸ್ವಭಾವ ಇರುತ್ತೋ ಅವರು ಯಾವತ್ತೂ ದುಃಖಿತರಾಗೋಲ್ಲ. ಶ್ರೀಕೃಷ್ಣ ನೋಡಿ, ಶ್ರೀಕೃಷ್ಣ ಪ್ರತಿ ವಿಷಯದಲ್ಲೂ ಆನಂದವಾಗಿರ್ತಾರೆ. ಮಂದಹಾಸ, ನಗು, ನಿಧಾನವಾದ ಹಿತವಾದ ಉಪದೇಶ. ಕೃಷ್ಣ ಸಿಟ್ಟಾಗೋದೇ ಇಲ್ಲ, ಆದರೆ ಸಿಟ್ಟಾದಾಗ ಕೃಷ್ಣನ ಅಪಾರ ಶಕ್ತಿ ಜಗತ್ತಿಗೆ ಗೊತ್ತಾಗ್ತಾಯಿತ್ತು. ಈ ಶಕ್ತಿ ನಮಗೆ ಹೇಗೆ ಸಿಗುತ್ತೆ? ರಾಮನ ನೆಮ್ಮದಿ, ಕೃಷ್ಣನ ಯುಕ್ತಿ, ಇವೆಲ್ಲವೂ ಹೇಗೆ ಸಿಗುತ್ತೆ? ಅವ್ರ ಮೇಲೆ ಇಡ್ಬೋದಾದಂಥ ಭಕ್ತಿಯಿಂದ. ಭಕ್ತಿ ಭಾರತದ ಅಪಾರ ಶಕ್ತಿ. ಭಕ್ತಿಯಲ್ಲಿ ಆನಂದ ಇದೆ, ಭಕ್ತಿಯಲ್ಲಿ ವ್ಯಾವಹಾರಿಕತೆ ಇದೆ, ಭಕ್ತಿಯಲ್ಲಿ ಆತ್ಮವಿಶ್ವಾಸ ಇದೆ, ಆತ್ಮವಿಕಾಸ ಇದೆ. ಭಕ್ತಿ ಯಾರು ಮಾಡ್ತಾರೋ ಹೃದಯದ ಆಳದಿಂದ ಮಾಡಬೇಕು. ಪ್ರತಿ ಉಸಿರಲ್ಲೂ ಕೂಡ ಭಕ್ತಿನ ತುಂಬಬೇಕು. ಒಂದು ಸತಿ ನಾರದ ಕೇಳ್ತಾನೆ, ನಾನಂತೂ ನಿತ್ಯ ನಾರಾಯಣ 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 ಅಂತ ಹೇಳ್ತೀನಿ, ನನ್ನಷ್ಟು ನಿನ್ನ ಸ್ಮರಣೆ ಮಾಡೋರು ಯಾರಿದ್ದಾನೆ ಭಗವಂತ? ಅದಕ್ಕೆ ಶ್ರೀಹರಿ ಹೇಳ್ತಾನೆ, ಹನುಮಂತ ಇದ್ದಾನೆ. ಹೌದಾ, ನಾನು ನೋಡ್ಬರ್ತೀನಿ ಅಂಥೇಳಿ ನಾರದ ಹೊರಡ್ತಾರೆ. ಹನುಮಂತ ಮಲಗಿರ್ತಾರೆ. ಅರೆ ಮಲಗಿದ್ದಾರೆ, ಏನು ನಾರಾಯಣ ಅಂತ ಹೇಳ್ತಾನೆ ಇಲ್ವಲ್ಲ, ನಾನಂತೂ ಮಲಗೋದೇ ಇಲ್ಲ, ನಿತ್ಯ ನಾರಾಯಣ ಹೇಳ್ತೀನಿ, ನಾನು ದೊಡ್ಡವನಲ್ವ? ನಾರದರು ಸಹಜದಿಂದ ಮನೋಭಾವದಿಂದ ಶ್ರೀಹರಿನ ಕೇಳ್ತಾರೆ. ಶ್ರೀಹರಿ ಹೇಳ್ತಾರೆ, ನೀನು ಅವರ ಚರ್ಮದ ಮೇಲೆ ಕೂದಲು ಇದೆಯಲ್ಲ, ಅದಕ್ಕೆ ಕಿವಿಗೊಟ್ಟು ಕೇಳು. ಪ್ರತಿಯೊಂದು ಕೂದಲು ಕೂಡ ರಾಮನಾಮ ಜಪ ಮಾಡ್ತಾ ಇರುತ್ತೆ, ರೋಮ ರೋಮ ರಾಮ ರಾಮ. ಆಗ ನಾರದರಿಗೆ ಆಶ್ಚರ್ಯ ಆಗುತ್ತೆ. ನಾನು ಕೇವಲ ಬಾಯಲ್ಲಿ ನಾರಾಯಣನ ಹೆಸರು ಹೇಳ್ತೀನಿ, ಹನುಮಂತ ಒಂದೊಂದು ಕೂದಲು ಅಂದರೆ ಲಕ್ಷಾಂತರ ಕೂದಲುಗಳಿರಬೇಕು ಶರೀರದ ಮೇಲೆ, ಒಂದೊಂದು ಕೂದಲಿಂದಲೂ ಕೂಡ ಅವನ ವಾಣಿ ಬರ್ತಿದೆ. ಅದು ಭಕ್ತಿ. ಭಕ್ತಿ ಅಪಾರ ಇತ್ತು ಅಂತ ಕಾರಣಕ್ಕೋಸ್ಕರನೇ ಹನುಮಂತ ಇತನ ಶಕ್ತಿದಾಯಕ ಆಗಿತ್ತು, ಚಿರಂಜೀವಿಯಾಗಿತ್ತು. ಅದಕ್ಕೋಸ್ಕರ ಭಕ್ತಿಯಿಂದ ನೀವೆಲ್ಲರ ವಿಕಾಸ ಆಗಲಿ ಅಂತ ನನ್ನ ವಿಶ್ವಾಸ.